ಇವತ್ತು ಗೋದಾವರಿ ವೆಜ್ ರೆಸ್ಟೋರೆಂಟ್ ಓಪನಿಗೆ ಬಂದಿದ್ದೀವಿ. ಖುಷಿ ಯಾಕಂದ್ರೆ ಒಂದು ಒಳ್ಳೆ ರೆಸ್ಟೋರೆಂಟ್ ಅಂದ್ರೆ ಆಕ್ಚುಲಿ ಊಟ ಯೂಶಲಿ ಯಾರು ಸಾಮಾನ್ಯವಾಗಿ ಕೊಡಕ ಕೊಟ್ಟರು ನಾವು ಸಿಗಲ್ಲ. ಅಂತ ಟೈಮ್ನಲ್ಲಿ ಹೊಸ ರೆಸ್ಟೋರೆಂಟ್ಗಳು ಬರ್ತಾ ಇರೋದು. ಆಮೇಲೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಫುಡ್ ಟೈಮ್ ಮಾಡ್ತಾ ಇರೋದು ನನ್ಗೆ ಗೊತ್ತಿದ್ದಾರೆ. ಸೊ ಬರೀ ಡೈಮಂಡ್ ಗಳಲ್ಲಿ ಒಳ್ಳೆ ಮನ್ಸಿಗೆ ಮಾಡ್ಬೇಕು. ಹೊಟ್ಟೆ ತುಂಬಿಸೋದಿಲ್ಲ ಸಾಮಾನ್ಯ ಕೆಲಸ. ವಾಟ್ ಎವರ್ ವಿ ಡು ಶುಡ್ ಡೂ ವಿತ್ ಟೇಸ್ಟ್. ಆ ಟೇಸ್ಟ್ ಶುಡ್ ಕ್ಯಾರಿ. ಯಾಕಂದ್ರೆ ಮೈನ್ ಥಿಂಗ್ ಮನುಷ್ಯ ಬರ್ತದೆ ಟೇಸ್ಟ್. Always there supporting us. ತುಂಬಾ ನನಗೆ ಅದೇ ಫಸ್ಟ್ ನೇಮ್ ತುಂಬಾ ಇಷ್ಟ ಆಯ್ತು ಗೋದಾವರಿ. ಇಟ್ ಸೌಂಡ್ಸ್ ವೆರಿ ಗುಡ್. ಅಂಡ್ ನಿಮಗೆ ಯಾವ ಎಲ್ಲಿಗೆ ಹೋಗ್ತೀರಪ್ಪ ಅಂದ್ರೆ ಗೋದಾವರಿ ಅಂದ ತಕ್ಷಣ ಒಂದು ಗೆಟ್ ದಟ್ ಫೀಲ್ ಆಫ್ ಕಮಿಂಗ್. ಸೊ ಅಂಡ್ ಟೇಸ್ಟ್ ಚೆನ್ನಾಗಿರ್ಬಿಟ್ಟು ಅಂತ ಒಂದು ಮಾತಾಡೋಕ್ಕೆ ಹೇಳಕ್ಕೆ. ಸೊ ಅವ್ರ ಟಾರ್ಗೆಟ್ 200 ನೈಸ್ ಮಾಡ್ತೀವಿ. ಇಲ್ಲಿಂದ ನೋಡಿ ಓಪನ್ ಮಾಡ್ತಿದ್ದಾರೆ. ಪಬ್ಲಿಕ್ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಕಾನಮಿ ಎಷ್ಟು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಹೋಟ್ಲ್ ಓಪನ್ ಮಾಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಷ್ಟು ಫ್ಯಾಮಿಲಿ ಬದುಕುತ್ತೆ ಅದೆಲ್ಲ ನಾವು ಕೊಡ್ತಾ ಇದ್ದೀವಿ. ಇಟ್ಸ್ ನೈಸ್ ಓಪನ್. ಇಟ್ಸ್ ಜಸ್ಟ್ ಲೈಕ್ ಎಂಟರ್ಪ್ರೈಸ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಜೀವನ ಕೊಡೋದಿಲ್ಲ. ಅಂಡ್ ಐ ಬಿಲೀವ್ ಇನ್ ದಟ್. ನಾಟ್ ಓನ್ಲಿ ಬಿಸ್ನೆಸ್ ಮಾಡಿ ಇಟ್ಕೊಂಡು ಮಾಡೋದು ತಪ್ಪ. ಜೊತೆಲಿ ಸರ್ವ್ ಮಾಡೋದಿಲ್ಲ, ಸರ್ವಿಂಗ್ ವಿತ್ other people who don't believe in this. So ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಜಾಬ್ ಒಂದು ಜಾಬ್ ಸಿಗುತ್ತೆ ಲೈಫ್ ಆಗುತ್ತೆ. ಕರ್ನಾಟಕ ಜನತೆಗೆ ಬಹಳ ಧನ್ಯವಾದಗಳು. ಇವತ್ತು ನಮ್ಮ ಈ ಗೋದಾವರಿ ರೆಸ್ಟೋರೆಂಟು ಬರೀ ನಾವು ಊಟ ದೋಸೆ ಇಡ್ಲಿ ಬಡ್ಸಕ್ಕಂತಲ್ಲ, ನಮ್ಮ ದೇಶದ ಏನೇನು ಸಂಸ್ಕೃತಿಗಳಿದೆ, ಸಂಪ್ರದಾಯಗಳಿದೆ, ಯಾವ ಥರ ನಮ್ಮ ಕರ್ನಾಟಕ ಸಂಪ್ರದಾಯ ಬೇರೆ ನಾಡಿಗೆ ಹೋಗುತ್ತೆ, ಬೇರೆ ಪ್ರಾಂತ್ಯಕ್ಕೆ ಹೋಗುತ್ತೆ, ಆ ಥರ ಬೇರೆ ಪ್ರಾಂತ್ಯದ್ದು ಕಲ್ಚರು ನಮ್ಮ ಸಿಟಿಗೆ ಬರಬೇಕಂತ ಒಂದು ಆಸೆ ಇತ್ತು. ಅದಕ್ಕೆ ಒಂದು ಗೋದಾವರಿ ಅಂತ ಒಂದು ನಮ್ಮ ನದಿ, ಗೋದಾವರಿ ನದಿಯ ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಮಹಾರಾಷ್ಟ್ರ ಕ್ಯುಸೀನು, ಆಂಧ್ರ ತೆಲಂಗಾಣ ಕ್ಯುಸೀನು ಮತ್ತು ಬೆಂಗಳೂರು ಕ್ಯುಸೀನು ಎಲ್ಲ ಮಿಕ್ಸ್ ಸೇರಿ ನಾವು ಒಂದು ಒಳ್ಳೆ ಪ್ಯೂರ್ ವೆಜಿಟೇರಿಯನ್ ಊಟ ಕೊಡಬೇಕಂತ ಎಲ್ಲ ಪ್ರಾಂತದ ಸೇರಿ ಅಂತ ಇದು ಒಂದು ಗೋದಾವರಿ ಅಂತ ಒಂದು ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಇವತ್ತು ಭಾಳ ಖುಷಿ ಅನಿಸ್ತಾ ಇದೆ. ಶಿವಣ್ಣ ಭಾಳ ನನ್ನ ಕ್ಲೋಸ್ ಫ್ರೆಂಡು, ಆತ್ಮೀಯ, ಮತ್ತು ಅವ್ರು ಬಂದು ಇವತ್ತು ಚೀಫ್ ಗೆಸ್ಟ್ ಆಗಿ ಇವತ್ತು ಅವ್ರು ಈ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಿದೆ. ಅವ್ರ ಕೈಯಿಂದ ನೋಡಿದ್ದೀವಿ, ಅವ್ರ ಕೈಯಿಂದ ಭಾಳ ಒಳ್ಳೆ ಕಾರ್ಯಗಳು ಆಗಿದೆ. ಮತ್ತು ಅವ್ರ ಕೈಯಿಂದ ಈ ರೆಸ್ಟೋರೆಂಟ್ ಓಪನ್ ಆಗಿದೆ. ನಾನು ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ. ಈ ರೆಸ್ಟೋರೆಂಟ್ ಬರೋ 2 ವರ್ಷದಲ್ಲಿ ಒಂದು 100 ಬ್ರಾಂಚ್ ಏನು ಓಪನ್ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ. ಖಂಡಿತ ಅದು ಮಾಡ್ತೀವಿ. ಎಲ್ಲ ಏರಿಯಾದಲ್ಲಿ ಒಂದೊಂದು ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ. ಮತ್ತು ಎಲ್ಲ ಮೀಡಿಯಾ ಬಂಧುಗಳು ಧನ್ಯವಾದಗಳು. ತಾವು ಇಲ್ಲಿ ಬಂದು ಈ ಪ್ರೋಗ್ರಾಮ್ನ ಯಶಸ್ವಿ ಮಾಡಿದ್ದಕ್ಕೆ ಭಾಳ ಭಾಳ ಧನ್ಯವಾದಗಳು. ಇದು ಒಂದು ಸ್ಟಾರ್ಟ್, ಪ್ರಾರಂಭ ಇವಾಗ ಆಗಿದೆ. ಇನ್ನೂ ಭಾಳ ರೆಸ್ಟೋರೆಂಟ್ಗಳು ಬರುತ್ತೆ. ಇದೊಂದು ಸಿಗ್ನೇಚರ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಅದಾದಮೇಲೆ ಒಂದು ಸ್ಮಾಲ್ ಬ್ರಾಂಚಸ್ ಗೋದಾವರಿದ್ದು ನಾವು ಎಲ್ಲ ಕಡೆ ಮಾಡ್ತೀವಿ ಅಂತ ನಾವು ಇವಾಗ ನಾವು ನೋಡ್ತಾ ಇದ್ರೆ ನಮ್ಮ ದೇಶದಲ್ಲಿ ಎಲ್ಲ ನಾವು ವೆಸ್ಟರ್ನ್ ಕಲ್ಚರ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಹೆಸರುಗಳು ಇರಲಿ ಎಲ್ಲ ವೆಸ್ಟರ್ನ್ ಕಲ್ಚರಿಂದ ಭಾಳ ಪ್ರಭಾವ ಆಗಿದ್ದೀವಿ. ನಮ್ಮ ದೇಶ, ನಮ್ಮ ನಾಡನುಡಿ ಕಲ್ಚರ್ಗಳು ಭಾಳ ನಾವು ತೊಗೊಳಕ್ಕಾಗಿಲ್ಲ. ಬಟ್ ಗೋದಾವರಿ ಏನು ಅನಿಸ್ತು ಅಂದರೆ ಭಾಳ ಡಿಫ್ರೆಂಟಾಗಿ ಅನಿಸುತ್ತೆ. ಒಂದು ನದಿಯ ಹೆಸರು ಎಲ್ಲ ಕಡೆ ಹಾರುತ್ತೆ, ಅದು ನೀರು ಕೊಡುತ್ತೆ. ಆ ಹೆಸರು ನಮ್ಗೆ ಭಾಳ ಇಷ್ಟ ಆಯಿತು ಅಂತ ನಾವು ಸೇರಿಕೊಂಡು ಗೋದಾವರಿ. ಇಲ್ಲ, ಆಂಧ್ರ ಸ್ಟೈಲು ಇರುತ್ತೆ, ನಿಮಗೆ ಕರ್ನಾಟಕ ಸ್ಟೈಲು ಇರುತ್ತೆ, ಮಹಾರಾಷ್ಟ್ರನ್ ಸ್ಟೈಲು ಇರುತ್ತೆ, ತೆಲಂಗಾಣ ಸ್ಟೈಲ್ ಇರುತ್ತೆ. ಯಾರು ಬಂದರೂ ಗೆಸ್ಟ್ ಬಂದ್ರೂ ಅವ್ರ ಸ್ಟೈಲಲ್ಲಿ ನಾವು ಅಡುಗೆ ಮಾಡ್ಕೊಡೋಕ್ಕೆ ನಾವು ಕರೆಕ್ಟಾಗಿದ್ದೀವಿ. ಅದಕ್ಕೆ ಏನೂ ಫಿಕ್ಸ್ ಮಾಡ್ಕೊಂಡಿಲ್ಲ, ಅವರೇ ಬರಬೇಕು ಇವ್ರು ಬರಬೇಕು. ಯಾರು ಬಂದು ಅವ್ರ ಟೇಸ್ಟ್ ಯಾವ ಥರ ಬೇಕು ಅಂದರೆ ನಾವು ಪರ್ಸನಲೈಸ್ ತೊಗೊಂಡು ಅವರು ಆ ಥರ ಅವರು ಊಟ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು.